ಇನ್ನು ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯ ಆಡೋದಕ್ಕೆ ಆರ್ಸಿಬಿ ಒಪ್ಪಿಗೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ರಿಪೇರಿ ಕೆಲಸ ಚುರುಕಾಗಿ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. 21 ಗೇಟ್ ಪೈಕಿ 8 ಗೇಟ್ಗಳ ದುರಸ್ತಿ ಕಾಮಗಾರಿಯಾಗಿದ್ದು ಐಪಿಎಲ್ ಪಂದ್ಯಕ್ಕೂ ಮುನ್ನ ಎಲ್ಲ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಕೆಲಸ ಚುರುಕುಗೊಳಿಸಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರದೀಪ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ. ನೋಡೋಣ ಬನ್ನಿ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದಂತಹ ಕಾಲ್ತುಳಿತ ಘಟನೆಯಿಂದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಗ್ರಹಣ ಬಡಿದಿತ್ತು. ಸದ್ಯಕ್ಕೆ ಆ ಗ್ರಹಣ ಈಗ ಮುಗಿದಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ಆಯೋಜನೆಗೊಂಡಿದೆ. ಅದರಲ್ಲೂ ಸಹ ಆರ್ಸಿಬಿ ಪಂದ್ಯಗಳು ಸುಮಾರು 5 ಪಂದ್ಯಗಳು ಇಲ್ಲಿ ನಡೀತಿದೆ. ಜೊತೆಗೆ ಉದ್ಘಾಟನಾ ಪಂದ್ಯ ಮತ್ತು ಫೈನಲ್ ಪಂದ್ಯವೂ ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಲು ತೀರ್ಮಾನವಾಗಿದೆ. ಆದರೆ ಈ ಒಂದು ಘಟನೆಯ ನಂತರ ತನಿಖೆಗೆ ನೇಮಿಸಿದಂತಹ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ನೇತೃತ್ವದ ಸಮಿತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನೇಕ ಬದಲಾವಣೆಗಳಿಗೆ ಶಿಫಾರಸನ್ನ ಮಾಡಿತ್ತು. ಅದರಲ್ಲಿ ಗೇಟ್ಗಳ ಅಗಲೀಕರಣವೂ ಕೂಡ ಒಂದು. ಸದ್ಯಕ್ಕೆ ಆ ಗೇಟ್ಗಳ ಅಗಲೀಕರಣ ಕಾಮಗಾರಿ ಈಗ ಸ್ಟೇಡಿಯಂನ ಸುತ್ತ ನಡೀತಾ ಇರುವಂತದ್ದು. ಸುಮಾರು 21 ಗೇಟ್ಗಳಿರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನೇಕ ಗೇಟ್ಗಳು ಚಿಕ್ಕದಾಗಿದ್ವು. ಈ ಚಿಕ್ಕ ಗೇಟ್ಗಳಲ್ಲಿ ಜನರು ನುಗ್ಗಲು ಸಹ ಕಷ್ಟವಾಗ್ತಿತ್ತು. ಹೀಗಾಗಿ ಅದನ್ನ ಬದಲಾವಣೆ ಮಾಡಬೇಕು, ಜನಸಂದಣಿ ಉಂಟಾಗಬಾರದು ಅಂತ ಹೇಳಿ ಕೆಲವು ಬದಲಾವಣೆಗೆ ಸಮಿತಿ ಸೂಚನೆ ನೀಡಿತ್ತು. ಅದರಂತೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುಮಾರು 8 ಗೇಟ್ಗಳಲ್ಲಿ ಈಗ ಅಗಲೀಕರಣ ಕಾಮಗಾರಿ ನಡೀತಾ ಇರುವಂತದ್ದು. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಗೇಟ್ ನಂಬರ್ 9. ಈ ಗೇಟ್ ನಂಬರ್ 9 ಅಲ್ಲಿ ಕೆಲವು ದಿನಗಳಿಂದ ಗೇಟ್ ಅನ್ನ ಅಗಲೀಕರಣ ಮಾಡುವಂತಹ ಒಂದು ಕಾಮಗಾರಿ ನಡೀತಾ ಇರುವಂತದ್ದು. ಅಂದ್ರೆ ಈ ತಿಂಗಳು ಮಾರ್ಚ್ 15 ಒಳಗೆ ಎಲ್ಲಾ ಕಾಮಗಾರಿಗಳನ್ನು ಸಹ ಮುಗಿಸಿ ಏನು ಕಾಮಗಾರಿಗಳು ನಡೆದಿದೆ ಅದನ್ನ ಆ ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸಲ್ಲಿಸಬೇಕಾಗಿದೆ. ಹೀಗಾಗಿ ಕಾಮಗಾರಿ ಸಹ ಚುರುಕುಗೊಂಡಿರುವಂತದ್ದು. ಇದೇ ರೀತಿಯಾಗಿ ಸುಮಾರು 8 ಗೇಟ್ಗಳು ಏನು ಚಿಕ್ಕದಾಗಿದ್ವು ಎಲ್ಲವನ್ನು ಸಹ ಅಗಲೀಕರಣ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಯಾಕಂದ್ರೆ ಜನಸಂದಣಿ ಉಂಟಾದ ಸಂದರ್ಭದಲ್ಲಿ ಗೇಟ್ಗಳಲ್ಲಿ ಜನ ಹೋಗಲು ಕಷ್ಟ ಆಗುತ್ತೆ. ಇದರಿಂದಾಗಿ ಕೆಲವು ದುರ್ಘಟನೆಗಳು ಸಂಭವಿಸಬಹುದು, ಅಂದ್ರೆ ಕಾಲ್ ತುಳಿದಂತಹ ಘಟನೆಗಳು ಸಂಭವಿಸಬಹುದು. ಹೀಗಾಗಿ ಈ ರೀತಿಯಂತಹ ಅಗಲೀಕರಣವನ್ನ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಪಕ್ಕದಲ್ಲಿ ಈಗ ಗೇಟ್ ನಂಬರ್ 9 ಕಾಮಗಾರಿ ನಡೀತಾ ಇದೆ. ಆದ್ರೆ ಗೇಟ್ ನಂಬರ್ 8 ಅಲ್ಲಿ ನಡೀತಾ ಇಲ್ಲ. ಯಾಕಂತ ಹೇಳಿದ್ರೆ ಗೇಟ್ ನಂಬರ್ 8 ಸ್ವಲ್ಪ ಅಗಲವಾಗಿರೋದ್ರಿಂದ ಅದು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಹೀಗಾಗಿ ಅದನ್ನು ಸಹ ರಿಪೇರಿ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಗೇಟ್ ನಂಬರ್ 7 ಆಗಿರ್ಬೋದು, ಗೇಟ್ ನಂಬರ್ 6 ಆಗಿರ್ಬೋದು, ಇದೇ ರೀತಿ ಸುಮಾರು 8 ಗೇಟ್ಗಳನ್ನು ಸಹ ಅಗಲೀಕರಣ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಸ್ಟೇಡಿಯಂನ ಅನೇಕ ಬದಲಾವಣೆಗಳು, ಅಂದ್ರೆ ಮಹಿಳೆಯರಿಗೆ ಸಪರೇಟ್ ಆಗಿರುವಂತದ್ದು, ಜೊತೆ ತುರ್ತು ನಿರ್ಗಮನಕ್ಕೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡಬೇಕು. ಈ ರೀತಿಯಾಗಿ ಅನೇಕ ಶಿಫಾರಸುಗಳನ್ನ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ನೇತೃತ್ವದ ಸಮಿತಿ ಶಿಫಾರಸನ್ನ ಮಾಡಿತ್ತು. ಅದರಂತೆ ಒಪ್ಕೊಂಡಿದ್ದಂತಹ ಕೆಎಸ್ಸಿ ಅವರು ಈ ರೀತಿಯಾಗಿ ಕಾಮಗಾರಿಗಳನ್ನ ನಡೆಸ್ತಾ ಇದ್ದು, ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲಾ ಕಾಮಗಾರಿಗಳು ಮುಗಿದು ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಬಾರದ ರೀತಿ ಸಿದ್ಧತೆಗಳು ಕೂಡ ಚುರುಕುಗೊಂಡಿದೆ. ಕ್ಯಾಮರಾಮನ್ ಗಣೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.